ಹಾಕು ಲೈಟ್ ಲೈಟ್ ಹಾಕು ಅಂದರೆ ಮಗು ತಡ್ಕಾಡ್ತಾರೆ ಅಲ್ಲಿ ಫ್ಯಾನ್ ಎಲ್ಲಾನು ಹಾಕ್ಬೇಕು. ಎನಿವೇಸ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸಂಡೇ ಏನು ಕೆಲಸಗಳು ಸ್ಟಾರ್ಟ್ ಮಾಡಿಲ್ಲ, ಮೂಡೇ ಇಲ್ಲ ಇವತ್ತು ನನಗೆ ಏನು ಕೆಲಸಗಳು ಮಾಡೋಕ್ಕೆ, ಕ್ಲೀನಿಂಗ್ ಕೆಲಸಗಳು. ಅದಕ್ಕೆ ಸಂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ ಮನು? ಇವತ್ತು ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಇವತ್ತು. ಅದಕ್ಕೆ ಮೂಡು ನನಗೆ ಇಲ್ಲ. ಈಗೇನು ಮಾಡಬೇಕಾ? ಏನು ಬೇಡ ನಡಿಯಪ್ಪ. ಮತ್ತೆ ಮನು ನನಗೇನು ಕೆಲಸ ಮಾಡ್ತಾ ಇದ್ರೆ ಸಿಟ್ಟು ಮಾಡ್ಕೊಂತಾರೆ, ಅದು ಎಷ್ಟು ಕೆಲಸ ಮಾಡ್ತಾ ಇರ್ತೀಯ ಬಾ ಅಂತ. ಇಲ್ಲ ಅಂದರೆ ಎನಿವೇಸ್ ಇವಾಗ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸುಮ್ಮನೆ ಇಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಂಗೆ ಇವತ್ತು ಅಡಿಗೆಗೆ ಮಧ್ಯಾಹ್ನಕ್ಕೆ ಏನದು ಮನು, ಆಂಧ್ರ ಸ್ಟೈಲ್ ಬೇಳೆ ಸಾರು ಮಾಡ್ತೀನಿ. ಸಂಡೇ ವೆಜಿಟೇರಿಯನ್ ಏನು ಮಾಡೋದು ಅನ್ನೋದು ಯೋಚನೆ. ನಮ್ಮ ಥರ ಬೇಳೆ ಸಾರು ತಿಂದು ನನಗೆ ಬೋರ್ ಆಗಿದೆ. ನೆನ್ನೆ ಫಿಶ್ ಅಂತೂ ಸಖತ್ತಾಗಿತ್ತಲ್ವಾ ರಾತ್ರಿ? ಫಿಶ್ ಚೆನ್ನಾಗಿತ್ತು. ಫಿಶ್ ಚೆನ್ನಾಗಿತ್ತು ಆಕ್ಚುಲಿ. ಚೆನ್ನಾಗಿತ್ತು ಅಂತ ನಾನು ಹೇಳ್ತೇನೆ. ಫಿಶ್ ಚೆನ್ನಾಗಿತ್ತು. ಆದರೆ ನಾನು ಮಾಡಿರೋದು ಏನು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ಇಲ್ಲ, ಮಾಡಿರೋದು ಚೆನ್ನಾಗಿತ್ತು, ಉಪ್ಪಿರಲಿಲ್ಲ. ಸಾಲ್ಟ್ ಹಾಕು. ನಾನು ಅದು ಸೀ ಫಿಶ್ ಅಲ್ವಾ, ಅದರಲ್ಲೇ ಸಾಲ್ಟ್ ಕಂಟೆಂಟ್ ಇರತ್ತಲ್ಲ ಅಂತ ಸ್ವಲ್ಪನೇ ಸಾಲ್ಟ್ ಹಾಕ್ತೆ. ಅದು ಜಾಸ್ತಿನೇ ಕಮ್ಮಿ ಆಗೋಗಿತ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ಕರೆಕ್ಟಾಗಿ ಮಾಡ್ತೀನಿ ಅಷ್ಟೇ. ಸರಿ ಹೋಗೋಣ. ಹಂಗೆ ವಾಕಿಂಗ್ ಮುಗಿಸ್ಕೊಂಡು ಪಾಲಕ್ ಸೊಪ್ಪು ತಗೊಂಡು ಬರೋಣ ಪಪ್ಪು ಮಾಡೋಕ್ಕೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೆನಪ ಆಯ್ತಾ? ವಾಕಿಂಗ್ ಮಾಡಿ ಸುಸ್ತಾಗಿ ಲೈಟಾಗಿ ಬಿಸಿಲಿರೋದಕ್ಕೆ ಥರ ಸ್ವೆಟ್ಟಿಂಗ್ ಬಂದಂಗೆ ಆಗ್ತಾ ಇದೆ. ಎಲ್ಲ ತಗೊಂಡು ಮನೆಗೆ ಹೊರ್ತಿದಾಯ್ತು. ಸೊಪ್ಪು ರೇಟ್ ಯಪ್ಪ, ನಾನು ಅಲ್ಲಿ ಹೋದರೆ ನಾನು ತಗೊಂಡಿರೋದು ಇಷ್ಟೇ, ಒಂದು ಪಾಲಕ್ ಸೊಪ್ಪು, ಒಂದು ಹಸಿರು ಮೆಣಸಿನ್ಕಾಯಿ 50 ರೂಪೀಸ್, 30 ರೂಪೀಸ್ ಅಂತೆ ಸೊಪ್ಪು. ಹೌದು, ಇಲ್ಲ ಮನು ಬೇರೆ ಕಡೆ ಹೋದ್ರೂ ಅಷ್ಟೇ ಇರುತ್ತೆ. ತಗೊಂಡು ಬಂದಿದ್ದಾಯ್ತು. ಅಡುಗೆ ಮಾಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಸಬ್ಬಕ್ಕಿ ಸೊಪ್ಪಿತ್ತು, ಮೊನ್ನೆ ತರಿಸಿದ್ದು, ನಂಗೆ ಮರ್ತೇ ಹೋಗ್ಬಿಟ್ಟಿದೆ. ಇನ್ನಿಟ್ಟರೆ ಇನ್ನು ಹಾಳಾಗತ್ತಲ್ಲ, ಇವತ್ತೇ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೆ ಹೆಸರು ಕಾಳು ಕಡಲೆಕಾಳು ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ. ಬಟ್ ನೆನೆಸೇ ಇರಲಿಲ್ಲ ನಾನು, ಅದಕ್ಕೆ ಕುಕ್ಕರಲ್ಲಿ ಈಗ ಒಂದು 5-6 ವಿಷಲ್ ಹಾಕ್ಸ್ಬಿಟ್ಟಿಟ್ಟಿದ್ದೀನಿ. ಅದು ತಣ್ಣಗಾದ್ಮೇಲೆ ಪುನಃ ಇನ್ನೊಂದು 2-3 ವಿಷಲ್ ಹಾಕ್ಸಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಬೇಯುತ್ತೆ. ನೆನೆಸಿಟ್ಬಿಟ್ಟು ಬೇಗ ಆಗುತ್ತೆ. ನನ್ನ ಪಪ್ಪು ಬೇಳೆನೂ ಕೂಗಾಯ್ತು. ಇನ್ನೊಂದು 2 ವಿಷಲ್ ಆದರೆ ಅದು ತಣ್ಣಗಾದ್ಮೇಲೆ ಒಗ್ಗರಣೆಗೆ ಹಾಕೋದು. ಅಷ್ಟೊತ್ತಿಗೆ ಬಾಳೆಹಣ್ಣಿದೆ, ಇಷ್ಟು ಒಂದು ಚಿಪ್ಪು ತಿಂದೇ ಇಲ್ಲ. ಮನು ಈ ಚಿಕ್ಕ ಬಾಳೆಹಣ್ಣ ಇಷ್ಟನೇ ಪಡಲ್ಲ. ಅವ್ರೇನಿದ್ರು ಅದು ದೊಡ್ಡದು ಬರುತ್ತಲ್ಲ, ಯಾವುದದು ಪಚ್ಚ ಬಾಳೆಹಣ್ಣು, ಅದನ್ನಷ್ಟೇ ಇಷ್ಟಪಡೋದು. ಏನಪ್ಪ ಮನು, ಆ ಬಾಳೆಹಣ್ಣು ಇದೆಯಲ್ಲ, ರಸಾಯನ ಮಾಡಿಬಿಡ್ತೀನಿ. ರಸಾಯನ ಅಂದರೆ ಗೊತ್ತಾ? ಗೊತ್ತಿಲ್ವಾ? ಬಾಳೆಹಣ್ಣು ಸಣ್ಣದಾಗಿ ಚಾಪ್ ಮಾಡೋ ಪ್ರಸಾದ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಆ ಥರ. Que la meta, quiere reggaetón, ay, quiere reggaetón, oh, quiere reggaetón, pide de la mexa, quiere un gordito, un pochito que la meta, pide reggaetón, ay, pide reggaetón, oh. Ella echa gritos en mi llamado normal, se toma en azulito y se pone bellaquear, se pone como perra, ella quiere que le dé martillo, mete mami ese mío, quiere que la quiebra, me pide que la meta, dale despacito mami porque te desespera, quiere que la quiebra, me pide que la meta, dale despacito mami porque te desespera, le toco la. ಊರ ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡಿ ಕೊಡೋರಲ್ಲ, ಅಂದರೆ ನಮ್ಮ ಮನೆಯಿಂದನೇ ಪೂಜೆ ಮಾಡಿದಾಗ ಪ್ರಸಾದಗಳು ಮಾಡೋವಲ್ಲ, ಇದೇ ಥರ ಆಲ್ಮೋಸ್ಟ್ ಇರೋದು. ಅದು ಹಿಂಗೆ ಚಿಪ್ಪಲ್ಲಿ ಹಾಕ್ಕೊಂತೀನಿ. ಹೆಂಗಿದೆ ಸರ್ವಿಂಗ್ ಬೌಲ್? ಏನ ಚಿಪ್ಪ ಹುಡ್ಕದೇನು ಬಂತು? ತೆಂಗಿನಕಾಯಿ ತುರ್ಕಣ್ಣಲ್ಲ, ಖಾಲಿ ಆಯಿತು, ಹಾಕ್ಕೊಟ್ಟೆ. ನಾನು ಬೌಲಲ್ಲಿ ತಿಂತೀನಿ. ಒಂದೇ ಚಿಪ್ ಇದ್ದಿದ್ದು, ಅದಕ್ಕೆ ನಂಗೆ ಇಷ್ಟ ಚಿಪ್ಪಲ್ಲಿ ತಿನ್ನೋಕ್ಕೆ. ಕೊಡು. ಹೌದಾ, ಇದು ಬೇಡವಾ? ಚೆನ್ನಾಗಿದೆ, ಇದು ಎಷ್ಟು ಕ್ಯೂಟಾಗಿದೆ ನೋಡು ಸರ್ವಿಂಗ್ ಬೌಲ್. ಚೆನ್ನಾಯ್ತಾ? ಹೋಗ್ಲಿ. ಒಟ್ಟಿನಲ್ಲಿ ನನ್ನ ಹೆಸರು ನೀನು ಎಲ್ಲೂ ಹೇಳಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೆನ್ನೆ ಫಿಶ್ ಚೆನ್ನಾಗಿತ್ತಲ್ವಾರೆ, ಫಿಶ್ ಚೆನ್ನಾಗಿತ್ತು ಅಂತ ಅಂತೀಯ. ಒಡನ್ ನನ್ನ ಹೆಸರು ಹೇಳಿ ಎಲ್ಲೂ ಕ್ರೆಡಿಟ್ ಕೊಡಲ್ಲ ನೀನು. ಕ್ರೆಡಿಟ್ ಕೊಟ್ಟನಲ್ಲ ಚೆನ್ನಾಗಿತ್ತು ಅಂತ.
ನಮ್ಮ ಆಂಧ್ರ ಸ್ಟೈಲ್ ಪಪ್ಪು ಆ್ಯಂಡ್ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಲೇಟೇ ಆಗೋಯ್ತು ಮಾಡೋ ಅಷ್ಟೊತ್ತಿಗೆ ಅಲ್ಲಿ ನಿಂತ್ಕೊಂಡು. ಯಾಕೋ ಕೈ ಕಾಲೇ ಓಡ್ತಾ ಇಲ್ಲ, ಸ್ಪೀಡೇ ಇಲ್ಲ ಇವತ್ತು. ನಾನು ಮನೆ ಕ್ಲೀನಿಂಗು ಏನೂ ಮಾಡ್ಕೊಂಡಿಲ್ಲ. ಸಂಜೆ ಒಂದು ಸ್ವಲ್ಪ ಮಾಡ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಆಗಲ್ಲ, ಯಾಕೋ ಟಯರ್ಡ್ ಅನಿಸ್ತಾ ಇದೆ. ಏನೂ ಕೆಲಸ ಮಾಡಿಲ್ಲ, ಅಡುಗೆ ಒಂದ್ಬಿಟ್ಟು, ಆದರೂ ಟಯರ್ಡ್ ಅನಿಸ್ತಾ ಇದೆ. ಸರ್, ಮನೋಹರ್ ಸರ್ ಬನ್ನಿ ಸರ್, ಊಟ ಮಾಡೋ ತಟ್ಟೆಗೆ ಹಾಕ್ಕೊಂಡು ಬಂದ್ಬಿಟ್ಟು. ಊಟ ಇವಾಗ ಜಸ್ಟ್ ಮುಗಿಸಿ ವಾಕಿಂಗ್ ಮಾಡ್ತಾ ಇದ್ದೀನಿ ಮನೆ ಒಳಗಡೆನೆ. ಮನೆ ಹೆಂಗಿತ್ತು ಮನು? ಚೆನ್ನಾಗಿತ್ತಲ್ಲ ಪಪ್ಪು? ಬ್ಯೂಟಿಫುಲ್ ನೋಡಕ್ಕೆ ಬ್ಯೂಟಿಫುಲ್, ಮಾರ್ವೆಲಸ್ ತಿನ್ನಕ್ಕೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಏನೋ ಎಕ್ಸಾಜುರೇಟ್ ಮಾಡಿ ಹೊಗಳುತ್ತವ್ರೆ, ಇಲ್ಲ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು. ಹೋಗೋಣ ಮನೆ ಧೂಳೆಲ್ಲ ಹೊಡ್ಕೊಳ್ಳೋಣ ಅಂತ ಅನ್ಕೊಂತ ಇದ್ದೀನಿ. ಅಷ್ಟೊತ್ತಿಗೆ ಇವತ್ತು ಫ್ಲಾಕ್ಸ್ ಸೀಡ್ ಮತ್ತು ರೋಸ್ಮೆರಿ ಹಾಕಿ ಜೆಲ್ ಮಾಡ್ಕೊಂಡಿದ್ದೆ ತಲೆಗೆ ಹಾಕೋಣ ಅಂತ. ಇವಾಗ ಗೊತ್ತಿಲ್ಲ ಹಾಕ್ತೀನೋ ಏನೋ, ಬಟ್ ಅದು ಫಿಲ್ಟರ್ ಮಾಡಿ ಇಟ್ಬಿಟ್ರೆ ಯಾವಾಗ ಮೂಡ್ ಬರುತ್ತೆ ಅವಾಗ ಹಾಕ್ಕೊಳ್ಳೋದು, ಇಲ್ಲಾಂದರೆ ನಾಳೆ ಬೆಳಗ್ಗೆ ಹಾಕೊಳ್ಳೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಇದು ಹಾಕ್ಬಿಟ್ರೆ ಬ್ಲೂ ಕಲರ್ ಬರುತ್ತೆ, ಹಿಂಗೆ ಜೆಲ್ಲು ಸೋಸ್ಕೋಬೇಕಿದು. Se toma solito y se pone bellaquea, se pone como perra, ella quiere que le dé martillo, mete mami ese mío, quiere que la quiebra, me pide que la meta, dale despacito mami porque te desespera, quiere que la quiebra, me pide que la meta, dale despacito mami porque te desespera, de todo color. I am done for the day. ರಾಜು ಮರಿ, ಓಯ್ ಏನು ಮಾಡ್ತಾ ಇದ್ದೀರಾ? ನಿಂದೆ ಕೆಲಸ ಮಾಡ್ತಾ ಇದ್ದೀನಿ, ಮುಗೀತಾ ಇಲ್ಲ. ಏನು ಎಡಿಟ್ ಮಾಡಿಕೊಡ್ತಾ ಇದೀಯಾ? ನಂದೆಲ್ಲ ಕೆಲಸ ಮುಗೀತು. ಐ ಆಮ್ ಫ್ರೀ ನೌ. ಅದಕ್ಕೆ ಏನು ಮಾಡಬೇಕು? ನೀನು ಫ್ರೀ ಆಯ್ತೀಯೇನೋ ಅನ್ಕೊಂಡೆ. ಕೂತ್ಕೊಂಡು ಮಾತುಕತೆಗೆ ಕಷ್ಟ ಸುಖ ಎಲ್ಲ ಮಾತಾಡೋಣ ಅನ್ಕೊಂಡೆ. ಮಾತಾಡಿ, ಈಗ ಮಾತಾಡೋಕ್ಕೆ ಆಮೇಲೆ ಬೈತೀಯ ಕೆಲಸ ಕೇಳಿಸ್ಕೊಳ್ಳಲ್ಲ. ನೀನು ಮಾತಾಡ್ತಾ ಇದ್ರೆ ನಾನು ಹೆಡ್ಫೋನ್ ಹಾಕೊಂಡಿರ್ತೀನಲ್ಲ, ಅದ್ರ ಪಾಡೆ ನಾನು ಕೆಲಸ ಮಾಡ್ತೀನಿ. ನಾನು ಕೂತ್ಕೊಂಡು ನಿನ್ಗೆ ಏನು ಅನಿಸ್ತೈತೆ ಅದನ್ನೆಲ್ಲ ಮಾತಾಡ್ತಾ ಇರೋ. ಬೈಯೋದು ಬೈಬೇಕು ಅನ್ನಿಸ್ತಾ ಐತೆ. ಬೈಕೊಂಡು ಏನಾದರೂ ಮಾಡ್ಬೇಕು, ನನಗೇನು ಕೇಳಿಸಲ್ಲ. ಹೌದಾ? ಏನು ಎಂಜಾಯ್ ಮಾಡಿ. ಹೊರಗಡೆ ಫುಲ್ ಮಳೆ ಬರಂಗಿದೆ, ಜೋರು. ನಾವು ಕುತ್ಕೊಂತೀವಿ, ಟಿವಿನೋ ಮಳೆಲ್ಲ ಸೋಫಾದಲ್ಲಿ. ಹಂಗೆ ಹೇಳು, ಯಾವುದಕ್ಕೆ ಯಾವುದು ಸಂಬಂಧ ಇಲ್ಲದಂಗೆ ಮಾತಾಡ್ಬೇಕು ಒಂದೊಂದ್ಸರಿ, ಅರ್ಥನೇ ಆಗಲ್ಲ. ಹೊರಗಡೆ ಹೋಗೋಣ ಅನ್ಕೊಂಡೆ, ಮಳೆ ಬರಂಗಿದೆ. ಹೊರಗಡೆ ಅಂದ್ರೆ ವಾಕಿಂಗ್ ಹೋಗೋಣ ಅನ್ಕೊಂಡೆ. ನಾನು ಅವಾಗ ಕರೆದೆ ಬರಲಿಲ್ವಲ್ಲ. ಯಾವಾಗ? ಇವಾಗ. ಯಾವಾಗ? ಅವಾಗಲೇ ಕರೆದೆ ನಾನು. ಏನು ಮಲಗಿದ್ದ ಕನ್ಸೇನರ್ ಕರೆದಿಲ್ವ ವಾಕಿಂಗ್ ಹೋಗೋಣ ಅಂದ್ರೆ ಬರಲ್ಲ. ಹೋಗಿ ಬರ್ಲಿಲ್ವಾ ಇಬ್ರು? ಏನೋ ತರ ಕರ್ಕೊಂಡು ಹೋಗಿದ್ದು, ವಾಕಿಂಗ್ ಬರಲಿಲ್ಲ. ನಡ್ಕೊಂಡೆ ತಾನೇ ಹೋಗಿದ್ದು. ನಡ್ಕೊಂಡಾದ್ರೂ ಹೋಗೋ, ಏರೋಪ್ಲೇನ್ ಅಲ್ಲಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಯ್ತು. ಹಂಗೆಲ್ಲ ಲೆಕ್ಕ ಬರಲ್ಲ. ಡೆಡಿಕೇಟೆಡ್ ಆಗಿ ಏನು ಮಾಡ್ಬೇಕು ಅದನ್ನೇ ಮಾಡಬೇಕು. ಆಯ್ತು, ಹಂಗಾರೆ ಮಾಡಿ. ಇವಾಗ ನಾವು ಕುತ್ಕೊಂತೀವಿ. ಬೈ. ಎಲ್ಲ ಕೆಲಸನೂ ನಾಳೆ ಬೆಳಗ್ಗೆಗೆ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ. 2 hours later. ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡಿಕೊಡ್ತಾ ಇದ್ರು ನನಗೆ, ಎಲ್ಲ ಆಗಿದೆ. ಅದಕ್ಕೆ ಫೈನಲ್ ಆಗಿ ಒಂದ್ಸರಿ ನಾನು ನೋಡಿ ಕನ್ಫರ್ಮ್ ಮಾಡ್ತೀನಿ. ಅದಕ್ಕೇನೆ ನೋಡು ಮುಂಚೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೇಳು ಅಂತ ಹೇಳ್ಬಿಟ್ಟು ಎದ್ದು ಬಂದಿದ್ದಾರೆ ಹಾಲಿಗೆ. ನಾನು ಸುಮ್ಮನೆ ಕೂತಿದ್ದಾರೇನೋ ಮನು ಇಲ್ಲಿ ಅನ್ಕೊಂಡ್ರೆ, ಕಳ್ಳ ಆರಾಮಾಗಿ ಬಂದ್ಬಿಟ್ಟು ಒಂದೇ ಒಂದು ಕಪ್ ಕಾಫಿ ಮಾಡ್ಕೊಂಡು ಬಂದು ಕೂತ್ಕೊಬಿಡೋದು. ನಾವು ಹಿಂಗೆ ಮಾಡ್ತೀವ ನಿನಗೆ? ನಾನು ನನ್ನ ಬಗ್ಗೆ ಯೋಚನೆ ಮಾಡೋದು. ನೆನ್ನೆಗೆ ಇವತ್ತಿಗೆ ನಾನು ಹೇಳಿದ್ದು ಬೆಳಗ್ಗೆ ಒಂದು ಕಪ್ಪು ಸಾಯಂಕಾಲ ಒಂದು ಕಪ್ ಕುಡಿತೀನಿ ಅಷ್ಟೇ, ಮಧ್ಯದಲ್ಲೆಲ್ಲ ಕುಡಿಯಲ್ಲ. ಏನೇ ಟೆಂಪ್ಟ್ ಆದ್ರೂ ಕುಡಿಯಲ್ಲ ಅಂತ ಹೇಳಿದ್ದು. ಅದ್ ನೀನ್ ತಂದಿಟ್ಕ ಹೇಳ್ದೆ ಮನು. ಇಲ್ಲ ಅಂತ ಈಗ ಬೆಳಗ್ಗೆ ಕಾಫಿ ಕುಡಿದ್ನ ನಾನು ಎಲ್ಲಿ? ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಅದು ಕುಡ್ದಿದ್ದು. ಬೆಳಗ್ಗೆ ಏನೋ ಮಾಡ್ಕೊಂಡು ಆದ್ರೂ ನಾನು ನನ್ಗೇನಾದ್ರು ಮಾಡ್ಕೊಳಕೋರೆ ಫಸ್ಟ್ ನಿನ್ನನ್ನು ಕೇಳ್ತೀನಿ, ಮನು ನಿಂಗೂ ಬೇಕಾ? ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಕೇಳಿ ಒಂದು 10-20 ಸರಿ ಕೇಳಿದಾಗ ಒಂದ್ಸರಿ ಮಾಡ್ತೀಯ, ಆದ್ರೆ 10-20 ಸರಿ ವಿಡಿಯೋದಲ್ಲಿ ಹೇಳ್ಬಿಡ್ತೀಯ. ಎಂಥ ಕಿರಾತಕ ಬುದ್ಧಿ ಅಂದರೆ ನಿನಗೆ. ಮಾಡ್ಕೊಂಡು ಬಾ, ತಗೊಂಡು ಬಾ. ಬೇಡ, ನಾನು ಕೂತಿರೋ ಹತ್ರಕ್ಕೆ ತಗೊಂಡು ಬಾ. ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ, ರನ್ ಆಗ್ತಾ ಇದೆ ಲೊಡಬಡ ಅಂತ. ನಾವು ವಿಡಿಯೋ ಅರ್ಧಂಬರ್ಧ ನೋಡಿದ್ದೀವಿ, ಅರ್ಧ ನೋಡೋಣ. ತಗೊಂಡು ಬರಲಿ ಕಾಫಿ ಅವರು. ನಾನು ತಂದ್ಕೊಡಲ್ವಾ ಅವ್ರು ಕೂತಿರೋ ಜಾಗಕ್ಕೆ? ತಗೊಂಡು ಬಾ, ಅಲ್ಲಿಗೆ ತಗೊಂಡು ಇಡು. ನಾನು ಹೆಂಗಿಡ್ತೀನಿ ಹಂಗೆ ಇಡ್ತೀನಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.